ಹಾಯ್, ನನ್ನೆಲ್ಲ ಮಧುಮನಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬನ್ನಿ ನಾವಿವತ್ತು ಆಲೂ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಸುಮ್ಮನೆ ಒಂದಿನ ನೋಡೋಣ ಹೇಗಿರುತ್ತೆ ಅಂತ ಟ್ರೈ ಮಾಡಿ ನೋಡಿದೆ. ಈ ಥರನೂ ಮಾಡ್ಬೋದಾ ಅಂತ. ಬಟ್ ತುಂಬಾ ರುಚಿ ಅನ್ನಿಸ್ತು ನನಗೇ. ಮನೇಲೂ ಕೂಡ ಎಲ್ಲರೂ ಒಪ್ಪಿದ್ರು. ಆ್ಯಕ್ಚುಲಿ ನಮ್ಮದು ಅಷ್ಟು ಸುಲಭವಾಗಿ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲ. ರುಚಿಯಾಗಿದ್ದರೆ ಮಾತ್ರನೇ ಒಪ್ಕೊಳ್ಳೋದವರು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು: ಪಲಾವ್ ಎಲೆ, ಮೊಗ್ಗು, ಏಲಕ್ಕಿ, ಚಕ್ಕೆ, ಚಕ್ರ ಮೊಗ್ಗು ಮತ್ತು ಮೊಸರು. ಆಲೂಗಡ್ಡೆನ ಚಿಕ್ಕದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ, ದ್ರಾಕ್ಷಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ, ಬಟಾಣಿ, ಈರುಳ್ಳಿ. ಎಷ್ಟು ಮಾಡ್ಕೊತೀರೋ ಅಷ್ಟು ಅಕ್ಕಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ನ ಬಿಸಿ ಇಟ್ಬಿಟ್ಟು, ಕುಕ್ಕರು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀಟಾಗಿ ಫ್ರೈ ಆಗಬೇಕು. ಆ ಘಮ ಬರಬೇಕು. ಆ ಘಮ ಬಂದಮೇಲೆ ನಾನು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನೈಟೇ ನೆನೆ ಹಾಕಿ ಇಟ್ಟಿದ್ದೆ. ಆ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ನೀರೆಲ್ಲ ಬಸಿಬಿಟ್ಟು ಇಟ್ಕೊಳ್ಳಿ. ಎಣ್ಣೆಲಿ ಹಾಕಿ ನೀಟಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ನಾನು ಮಸಾಲ ಐಟಮ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಚಕ್ರ ಮೊಗ್ಗು ಮತ್ತು ಮೊಗ್ಗು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಈಗ ಎಲ್ಲ ಸ್ಪೈಸಿ ಐಟಮ್ಸ್ ಜೊತೆ ಈರುಳ್ಳಿ, ಹಸಿಮೆಣ್ಸಿಕಾಯಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮಿನಿಮಮ್ ಅಂದರೂ ಒಂದು 3 ನಿಮಿಷ ಫ್ರೈ ಆಗಬೇಕು ಇದು. ಯಾಕೆಂದರೆ ಆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈರುಳ್ಳಿಲಿರೋಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋ ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕಡಿಮೆ ಉರಿ ಇಟ್ಕೊಂಡು ನೀಟಾಗೆಲ್ಲ ಫ್ರೈ ಆದಮೇಲೆ ನೋಡಿ ನೀವು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ನೀರನ್ನು ಹಾಕ್ಕೊಳ್ಳಿ. ನಾನಿವಾಗ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ ಮಾಡೋದಕ್ಕೆ. ಹಾಗಾಗಿ 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನ ಒಂದು 3/4 ಬೌಲಷ್ಟು ತೊಗೊಂಡಿದ್ದೀನಿ. ಮೊಸರು ಹಾಕ್ಕೊಂಡ್ರೆ ಅಂದರೆ ಹುಳಿ ಮೊಸರು ತೊಗೋಬೇಡಿ, ಫ್ರೆಶ್ ಮೊಸರು ತೊಗೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1-2 ಸಲ ಚೌಟಲ್ಲಿ ಆಡಿಸ್ಕೊಳ್ಳಿ. ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ತೊಳೆದು 1-2 ನಿಮಿಷ ನೆನೆ ಹಾಕಿ ಇಟ್ಟಿದ್ದೆ. ಆ ಅಕ್ಕಿನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. 1-2 ಸಲ ಚೌಟಲ್ಲಿ ಈ ಥರ ಆಡಿಸ್ಕೊಳ್ಳಿ. ತಳ ಹತ್ತೋದಿಲ್ಲ. ಮತ್ತು ಟೇಸ್ಟ್ ಬೇಕಾದರೂ ನೋಡಿ, ಉಪ್ಪು ಖಾರ ಕಡಿಮೆ ಇದ್ದರೆ ಹಾಕ್ಕೋಬೋದು. ಎಲ್ಲನೂ ನೋಡಿ ನೀಟಾಗಿ ರುಚಿ ಓಕೆ ಅನಿಸಿದ್ಮೇಲೆ ಲಿಡ್ ಮುಚ್ಚಿಬಿಟ್ಟು 2 ವಿಸಿಲ್ ಹೊಡ್ಸ್ಕೊಳ್ಳಿ. ರೈಸ್ ರೆಡಿ ಆಗುತ್ತೆ. ರೈಸ್ ರೆಡಿ ಆದಮೇಲೆ ಈಗ ಆಲೂ ಫ್ರೈಡ್ ರೈಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಬಾಣಲೆ ಇಟ್ಬಿಟ್ಟು ಇವಾಗ ಒಂದು ಅರ್ಧ ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಅಥವಾ ಸ್ಲೈಸ್ ಮಾಡಿರೋ ಅಂಥ ಆಲೂಗಡ್ಡೆ ಸ್ಲೈಸ್ಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5-6 ನಿಮಿಷ ತೊಗೊಳುತ್ತೆ ಇದು ಫ್ರೈ ಆಗೋದಕ್ಕೆ. ನೀಟಾಗೆಲ್ಲ ಫ್ರೈ ಆಗಿ ಆದಮೇಲೆ ಒಂದು ಬಟ್ಲಿಗೆಲ್ಲ ತೆಗೆದಿಟ್ಕೊಂಬಿಡಿ ಫ್ರೈ ಆಗಿರೋಂಥ ಸ್ಲೈಸ್ಗಳನ್ನೆಲ್ಲ. ಆಲೂಗಡ್ಡೆ ಸ್ಲೈಸ್ನ ಅರ್ಧಂಬರ್ಧ ಫ್ರೈ ಮಾಡಬೇಡಿ. ನೀಟಾಗಿ ಫ್ರೈ ಆಗಬೇಕು. ಅದು ಸ್ಪೈಸಿ ಅನ್ನಿಸ್ಬೇಕು. ಒಂದು ಫ್ರೈ ಮಾಡೋದ್ಮೇಲೆ ಒಂದು ತಿಂದು ನೋಡಿ ಗೊತ್ತಾಗುತ್ತೆ ನಿಮಗೆ. ನಂತರ ಈಗ ಉಳಿದಿರೋ ಅಂಥ ಎಣ್ಣೆಗೆ ನಾನು ತೆಗೆದಿಟ್ಕೊಂಡಿದ್ದಂಥ ಒಣದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಒಣದ್ರಾಕ್ಷಿನ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಬೇಕಾದ್ರೇ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಣದ್ರಾಕ್ಷಿಗೆ ತುಪ್ಪ ಹಾಕ್ಕೊಂಡು ತುಪ್ಪ ಎಲ್ಲ ಕರಗುತ್ತೆ ನೀಟಾಗಿ ಬಿಸಿಗೆ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂಗಡ್ಡೆ ಸ್ಲೈಸು, ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆ ತುಪ್ಪ ಆ ಸ್ಲೈಸ್ನ ಅಂದರೆ ಸ್ಪೈಸಿಯಾಗಿದ್ದಂಥ ಆಲೂಗಡ್ಡೆ ಸ್ಲೈಸ್ ಎಲ್ಲ ತುಂಬ ರುಚಿ ಕೊಡುತ್ತೆ. ಅದನ್ನ ನೀಟಾಗೆಲ್ಲ ಫ್ರೈ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಅನ್ನನ ಸ್ವಲ್ಪ ಆರ್ಕೊಳ್ಳಿ ಅಂತ ಎತ್ತಿಟ್ಟಿದ್ದೆ. ಅದನ್ನೆಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಆವಾಗಲೇ ಸ್ಪೈಸಿ ಐಟಮ್ ಹಾಕ್ಕೊಂಡು ಮಾಡ್ಕೊಂಡಿದ್ವಲ್ಲ, ಅದೇ ರೈಸ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದೇ ಟ್ರಿಕ್ಸ್ನೇ ನಾವು ಯಾವುದೇ ಡಾಬಾಗಳಿಗೆ ಹೋದರೆ ಯೂಸ್ ಮಾಡ್ತಾರೆ. ಅಂದರೆ ಮುಂಚೆನೇ ರೈಸ್ ಮಾಡಿಟ್ಕೊಂಡು ನಾವೇನು ಆರ್ಡ್ರ್ ಮಾಡ್ತೀವೋ ಅದನ್ನು ಒಗ್ಗರಣೆ ಹಾಕಿ ಕೊಡ್ತಾರೆ.
ಈಗ ನಾನು ಕೂಡ ಅದೇ ಟ್ರಿಕ್ಸೇ ಯೂಸ್ ಮಾಡಿದೆ, ಬಟ್ ಇದಕ್ಕೆ ಆಲೂಗಡ್ಡೆ ಸ್ಲೈಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸಖತ್ ಟೇಸ್ಟಿಯಾಗಿತ್ತು. ಫಸ್ಟ್ ಟೈಮ್ ಮಾಡಿದಾಗ ನನಗೆ ಆಶ್ಚರ್ಯ ಆಯಿತು, ಇಷ್ಟೊಂದು ಟೇಸ್ಟಿಯಾಗಿದೆಯಲ್ಲ ಅಂತ. ಅಂದರೆ ಅಷ್ಟು ರುಚಿಯಾಗಿತ್ತು. ಮನೇಲೂ ಕೂಡ ಎಲ್ಲರೂ ಒಪ್ಪಿದ್ರು. ಮಧುನೂ ಕೂಡ ಚೆನ್ನಾಗಿದೆ, ಆರಾಮಾಗಿ ಮಾಡ್ಕೋಬೋದು ಡೈಲಿ ತಿಂಡಿಗಳಿಗೆಲ್ಲ ಅಂತ ಅಂದರು. ಹಾಗಾಗಿ ಒನ್ ಟೈಮ್ ನಿಮಗೆಲ್ಲ ತೋರಿಸೋಣ, ಈ ರೀತಿಯೂ ಆಲೂ ಫ್ರೈಡ್ ರೈಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆಯೇ ಅಲ್ಲೇ ಇರುವಂಥ ಬೆಲ್ ಬಟನನ್ನು ಒತ್ತಿ ನಾನು ಮಾಡೋವಂಥ ವೀಡಿಯೋಗಳೆಲ್ಲ ನಿಮಗೆ ಬೇಗನೆ ತಲುಪುತ್ತೆ. ಎಲ್ರಿಗೂ ಥ್ಯಾಂಕ್ ಯು.